ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಅಭಿವೃದ್ಧಿ ಅಂದ್ರೆ ಏನು? ಪ್ರಕೃತಿಯನ್ನ ಕೊಲೆ ಮಾಡೋದಾ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಸ್ಮಶಾನವನ್ನ ಗಿಫ್ಟ್ ಆಗಿ ಕೊಡೋದಾ? ಇವತ್ತು ನಾನು ನಿಮ್ ಮುಂದೆ ತಂದಿರುವಂತಹ ವಿಚಾರ ಕೇವಲ ಒಂದು ಬೆಟ್ಟದ ಕಥೆಯಲ್ಲ ಅಥವಾ ಒಂದು ರಾಜ್ಯದ ಸಮಸ್ಯೆಯಲ್ಲ. ಇದು ಇಡೀ ದೇಶದ ಭವಿಷ್ಯವನ್ನೇ ಅಲುಗಾಡಿಸಬಲ್ಲಂತಹ ಒಂದು ನಿರ್ಧಾರದ ಬಗ್ಗೆ. ದೇಶದ ಉತ್ತರ ಭಾಗದಲ್ಲಿ, ಅದರಲ್ಲೂ ದೆಹಲಿ, ಹರಿಯಾಣ, ರಾಜಸ್ಥಾನ ಭಾಗದಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಉಳಿಸಿ, ನಮ್ಮ ಬೆಟ್ಟವನ್ನ ಉಳಿಸಿ ಅಂತ ಆಕ್ರಂದನ ಮಾಡ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ನೋಡಿ, ನಮ್ಮ ನ್ಯೂಸ್ ಚಾನೆಲ್ ಗಳಲ್ಲಿ ಇದ್ರ ಬಗ್ಗೆ ಅಷ್ಟಾಗಿ ಏನು ಚರ್ಚೆ ಆಗ್ತಾನೆ ಇಲ್ಲ. ಕ್ರಿಕೆಟ್ ಮ್ಯಾಚ್ ಬಗ್ಗೆ, ಸಿನಿಮಾ ಗಾಸಿಪ್ ಗಳ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವ ಮಾಧ್ಯಮಗಳು ದೇಶದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯೊಂದು ಕಣ್ಮರೆಯಾಗುವ ಹಂತದಲ್ಲಿದ್ರೆ ಅದರ ಬಗ್ಗೆ ಯಾಕೆ ಮೌನವಾಗಿದ್ದಾವೆ? ಇದರ ಹಿಂದೆ ಒಂದು ದೊಡ್ಡ ಜಾಲವಿದೆ. ರಾಜಕಾರಣಿಗಳು, ಮೈನಿಂಗ್ ಮಾಫಿಯಾ ಮತ್ತು ಉದ್ಯಮಿಗಳ ಒಂದು ಕರಾಳ ಮೈತ್ರಿ ಕೂಟವಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದು ತೀರ್ಪು ಮತ್ತು ಕೇಂದ್ರ ಸರ್ಕಾರದ ಒಂದು ಹೊಸ ವ್ಯಾಖ್ಯಾನ ಅರಾವಳಿ ಬೆಟ್ಟದ ಪಾಲಿಗೆ ಡೆತ್ ವಾರೆಂಟ್ ಆಗಿ ಬದಲಾಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಸುಮ್ಮನೆ ಕೂತಿರೋದು ಯಾಕೆ? ಉದ್ಯಮಿಗಳು ಹೇಳಿದಂತೆ ಪ್ರಧಾನಿ ಮೋದಿ ಕೇಳ್ತಾ ಇದ್ದಾರಾ? ಹಾಗಾದ್ರೆ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣಿಗಳು ಇಡೀ ದೇಶವನ್ನೇ ಮಾರಿಬಿಡ್ತಾ ಇದ್ದಾರಾ? ಅಸಲಿಗೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಏನಾಗ್ತಾ ಇದೆ? ಆ 100 ಮೀಟರ್ ರೂಲ್ಸ್ ಅಂದ್ರೆ ಏನು? ಇದರಿಂದ ದೆಹಲಿ ಹೇಗೆ ಗ್ಯಾಸ್ ಚೇಂಬರ್ ಆಗ್ತಾ ಇದೆ? ಕರ್ನಾಟಕದ ಪಶ್ಚಿಮ ಘಟ್ಟಕ್ಕೂ ಕೂಡ ಇದು ಹೇಗೆ ಎಚ್ಚರಿಕೆಯ ಗಂಟೆಯಾಗಿದೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನ್ಸುತ್ತೆ? ಈ ರಾಜಕಾರಣಿಗಳು, ಮಾಧ್ಯಮಗಳು ಇಡೀ ದೇಶದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪರಿಸರ ಉಳಿಸಿ ಎಂಬಂತಹ ಅಭಿಯಾನಕ್ಕೆ ನಿಮ್ಮ ಬೆಂಬಲ ಕೂಡ ಇರಲಿ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಬೇಸಿಕ್ ವಿಚಾರವನ್ನ. ಅರಾವಳಿ ಅಂದ್ರೆ ಏನು? ಅದು ಕೇವಲ ಕಲ್ಲು ಬಂಡೆಗಳ ರಾಶಿನಾ? ಖಂಡಿತ ಇಲ್ಲ. ಭೌಗೋಳಿಕವಾಗಿ ನೋಡೋದಾದ್ರೆ ಹಿಮಾಲಯ ಪರ್ವತಕ್ಕಿಂತಲೂ ಕೂಡ ಹಳೆಯದು ನಮ್ಮ ಅರಾವಳಿ ಬೆಟ್ಟ. ನಂಬೋದಕ್ಕೆ ಕಷ್ಟ ಆಗಬಹುದು, ಆದ್ರೆ ಇದು ಸತ್ಯ. ವಿಜ್ಞಾನಿಗಳು ಹೇಳೋ ಪ್ರಕಾರ ಅರಾವಳಿ ಪರ್ವತ ಶ್ರೇಣಿ ಹುಟ್ಟಿದ್ದು ಬರೋಬ್ಬರಿ 2 ಬಿಲಿಯನ್ ಅಂದ್ರೆ 200 ಕೋಟಿ ವರ್ಷಗಳ ಹಿಂದೆ. ಅಂದ್ರೆ ಭೂಮಿಯ ಮೇಲೆ ಮನುಷ್ಯ ಹುಟ್ಟೋದಿರಲಿ, ಡೈನೋಸರ್ ಗಳು ಬದುಕುವುದಕ್ಕೂ ಮುಂಚೆನೆ ಈ ಬೆಟ್ಟಗಳು ಎದೆಯುಬ್ಬಿಸಿ ನಿಂತಿದ್ವು. ಇದು ಗುಜರಾತ್ ನಿಂದ ಶುರುವಾಗಿ ರಾಜಸ್ಥಾನ, ಹರಿಯಾಣದ ಮೂಲಕ ಹಾದು ಹೋಗಿ ದೆಹಲಿಯವರೆಗೂ ಚಾಚಿಕೊಂಡಿದೆ. ಸುಮಾರು 692 ಕಿಲೋಮೀಟರ್ ಉದ್ದದ ಈ ಪರ್ವತ ಶ್ರೇಣಿ ಉತ್ತರ ಭಾರತದ ಪಾಲಿಗೆ ಒಂದು ನೈಸರ್ಗಿಕ ತಡೆಗೋಡೆ ಆಗಿದೆ. ಹಾಗಾದ್ರೆ ಇದು ಯಾಕೆ ಮುಖ್ಯ? ಥಾರ್ ಮರುಭೂಮಿ ತಡೆಯೋದಕ್ಕೆ. ಥಾರ್ ಮರುಭೂಮಿಯ ತಡೆಗೋಡೆ ಕೂಡ ಇದು. ರಾಜಸ್ಥಾನದಲ್ಲಿರುವಂತಹ ಥಾರ್ ಮರುಭೂಮಿ ವಿಸ್ತಾರವಾಗದಂತೆ ತಡೆದು ನಿಲ್ಲಿಸಿರುವುದೇ ಈ ಅರಾವಳಿ ಬೆಟ್ಟಗಳು. ಒಂದ್ ವೇಳೆ ಈ ಬೆಟ್ಟಗಳು ಇಲ್ಲದಿದ್ದರೆ ಇಷ್ಟೊತ್ತಿಗೆ ಹರಿಯಾಣ ಮತ್ತು ದೆಹಲಿ ಕೂಡ ಮರುಭೂಮಿಯಾಗಿ ಬದಲಾಗಿ ಹೋಗ್ತಾ ಇತ್ತು. ಈ ಮರುಭೂಮಿಯ ಬಿಸಿ ಗಾಳಿ ಮತ್ತು ಧೂಳನ್ನ ತಡೆಯುವ ಶಕ್ತಿ ಇರೋದು ಈ ಅರಾವಳಿ ಬೆಟ್ಟಗಳಿಗೆ ಮಾತ್ರ. ಇನ್ನು ಎರಡನೆಯದಾಗಿ ಜಲಪಾತ್ರೆ. ಅರಾವಳಿ ಬೆಟ್ಟಗಳು ಅಂತರ್ಜಲವನ್ನ ರೀಚಾರ್ಜ್ ಮಾಡುವ ದೊಡ್ಡ ಟ್ಯಾಂಕರ್ ಗಳಿದ್ದಂತೆ. ಇಲ್ಲಿ ಬೀಳುವ ಮಳೆ ನೀರು ಇಂಗಿ ಇಡೀ ಉತ್ತರ ಭಾರತದ ಬಾವಿಗಳಲ್ಲಿ ನೀರು ಬರುವಂತೆ ಮಾಡುತ್ತೆ. ಇನ್ನು ಮೂರನೆಯದಾಗಿ ಜೀವ ವೈವಿಧ್ಯ. ಚಿರತೆಗಳು, ಕತ್ತೆ ಕಿರುಬಗಳು ಮತ್ತು ನೂರಾರು ಬಗೆಯ ಪಕ್ಷಿಗಳಿಗೆ ಇದು ಆವಾಸ ಸ್ಥಾನವಾಗಿದೆ. ಇಂತಹ ಐತಿಹಾಸಿಕ ಮತ್ತು ಪರಿಸರ ಸ್ನೇಹಿ ಬೆಟ್ಟವನ್ನ ನಾವು ದೇವರಂತೆ ಪೂಜಿಸಬೇಕಾಗಿತ್ತು. ಆದ್ರೆ ನಾವು ಮಾಡ್ತಾ ಇರೋದೇನು? ಇದನ್ನ ಬಾಂಬ್ ಬಿಟ್ಟು ಸಿಡಿಸ್ತಾ ಇದ್ದೀವಿ, ಜೆಸಿಬಿ ಇಟ್ಟು ಕೊರಿತಾ ಇದ್ದೀವಿ. ಹಾಗಾದ್ರೆ ವಿವಾದದ ಕೇಂದ್ರ ಬಿಂದು ಏನು? ಇತ್ತೀಚೆಗೆ ಅರಾವಳಿ ಉಳಿಸಿ ಹೋರಾಟ ಯಾಕೆ ತಾರಕಕ್ಕೇರಿದೆ? ವಿಷಯ ಏನಪ್ಪಾ ಅಂತಂದ್ರೆ, ಅರಾವಳಿ ಭಾಗದಲ್ಲಿ ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಮಾಡೋದು ನಿಷಿದ್ಧ ಅಂತ ಹಿಂದಿನಿಂದಲೂ ಕೂಡ ಕೋರ್ಟ್ ಆದೇಶಗಳಿದ್ವು. ಆದ್ರೆ ಯಾವುದು ಅರಾವಳಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ವ್ಯಾಖ್ಯಾನ ಇರಲಿಲ್ಲ. ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪ್ರಪೋಸಲ್ ಅನ್ನ ಇಡ್ತು. ಅದರಲ್ಲಿ ಅವರು ಹೇಳಿದ್ದು ಏನಂದ್ರೆ, ನೋಡಿ ಸ್ವಾಮಿ, ಎಲ್ಲ ಬೆಟ್ಟಗಳನ್ನ ನಾವು ಅರಾವಳಿ ಬೆಟ್ಟ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಕೇವಲ 100 ಮೀಟರ್ ಗಿಂತಲೂ ಎತ್ತರ ಇರುವಂತಹ ಬೆಟ್ಟವನ್ನ ಮಾತ್ರ ನಾವು ಅರಾವಳಿ ಬೆಟ್ಟಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಮಾತ್ರ ನಾವು ರಕ್ಷಣೆ ಕೊಡ್ತೀವಿ. 100 ಮೀಟರ್ ಗಳಿಗಿಂತ ಕಡಿಮೆ ಇರುವಂತಹ ಬೆಟ್ಟಗಳನ್ನ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ನವೆಂಬರ್ 20ರಂದು ಒಪ್ಪಿಗೆಯನ್ನು ಸೂಚಿಸಿಬಿಡ್ತು. ನಿಮಗೆ ಗೊತ್ತಿದ್ಯಾ ಇದು ಎಷ್ಟು ಡೇಂಜರಸ್ ಅಂತ? ಸ್ನೇಹಿತರೆ, ಪ್ರಕೃತಿ ಯಾವಾಗಲೂ ಸ್ಕೇಲ್ ಅಥವಾ ಟೇಪ್ ಹಿಡ್ಕೊಂಡು ಬೆಟ್ಟಗಳನ್ನ ಸೃಷ್ಟಿ ಮಾಡಲ್ಲ. ಒಂದು ಪರ್ವತ ಶ್ರೇಣಿ ಆದ ಮೇಲೆ ಅಲ್ಲಿ ದೊಡ್ಡ ಬೆಟ್ಟನೂ ಇರುತ್ತೆ, ಪಕ್ಕದಲ್ಲೇ ಸಣ್ಣ ಗುಡ್ಡಗಳು ಕೂಡ ಇರುತ್ತೆ. ಅವೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರುತ್ತವೆ. ಈಗ ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ಒಂದು ಬೆಟ್ಟ 101 ಮೀಟರ್ ಇದ್ರೆ ಅದು ಸೇಫ್. ಅದರ ಪಕ್ಕದಲ್ಲೇ ಇರೋ ಇನ್ನೊಂದು ಬೆಟ್ಟ 99 ಮೀಟರ್ ಇದ್ರೆ ಅದನ್ನ ಮೈನಿಂಗ್ ನವರು ಪುಡಿ ಮಾಡಬಹುದು. ಈ ಡೆಫಿನೇಷನ್ ಇಂದಾಗಿ ಅರಾವಳಿ ವ್ಯಾಪ್ತಿಯಲ್ಲಿರುವಂತಹ ಸುಮಾರು 13,000 ಬೆಟ್ಟಗಳ ಪೈಕಿ ಕೇವಲ 1000ದಿಂದ 2,000 ಬೆಟ್ಟಗಳು ಮಾತ್ರ ಉಳಿಯುತ್ತವೆ. ಬಾಕಿ ಉಳಿದ 10,000ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಬೆಟ್ಟಗಳು, ಗುಡ್ಡಗಳು ಮೈನಿಂಗ್ ಮಾಫಿಯಾದ ಪಾಲಾಗುತ್ತವೆ. ಇದನ್ನೇ ನಾವು ಕಾನೂನಾತ್ಮಕ ಕಗ್ಗೊಲೆ ಅಂತ ಹೇಳೋದು. ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ, ಕೇಂದ್ರ ಸರ್ಕಾರ ಯಾಕೆ ಇಂತಹ ವಿಚಿತ್ರವಾದ ಪ್ರಪೋಸಲ್ ಅನ್ನ ತಂತು ಅಂತ? ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಲಾಯಿತಾ? ಇದ್ರ ಹಿಂದಿರೋದು ಅಪ್ಪಟ ರಾಜಕೀಯ ಮತ್ತು ಹಣದ ದಾಹ. ನೋಡಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತೀವಿ, ಆದ್ರೆ ವಾಸ್ತವದಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಏನ್ ಬೇಕು? ಕೋಟಿ ಕೋಟಿ ದುಡ್ಡು ಬೇಕು. ಈ ದುಡ್ಡು ಎಲ್ಲಿಂದ ಬರುತ್ತೆ? ರೈತರು ಕೊಡ್ತಾರಾ? ಸಾಫ್ಟ್ವೇರ್ ಇಂಜಿನಿಯರ್ ಗಳು ಕೊಡ್ತಾರಾ? ಖಂಡಿತ ಇಲ್ಲ. ಆ ದುಡ್ಡು ಬರೋದು ಇಂತಹ ಬೃಹತ್ ಕೈಗಾರಿಕೋದ್ಯಮಿಗಳಿಂದ ಮತ್ತು ಮೈನಿಂಗ್ ಲಾರ್ಡ್ ಗಳಿಂದ. ಈ ಮೈನಿಂಗ್ ಮಾಫಿಯಾದವರು ರಾಜಕಾರಣಿಗಳಿಗೆ ಫಂಡ್
ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಇಂತಹ ಉದ್ಯಮಿಗಳಿಗೆ ಅನುಕೂಲಕರವಾಗುವಂತಹ ಪಾಲಿಸಿಗಳನ್ನ ರೂಪಿಸ್ತಾರೆ. ನಾನು ನಿನಗೆ ಅಧಿಕಾರವನ್ನ ಕೊಡಿಸ್ತೀನಿ, ನೀನು ನನಗೆ ಬೆಟ್ಟ ಕೊಡು ಅನ್ನೋ ಡೀಲ್ ಇದು. ಅರಾವಳಿ ಬೆಟ್ಟದಲ್ಲಿ ಸಿಗುವಂತಹ ಕಲ್ಲು, ಮರಳು, ಗ್ರನೇಟ್ಗಳು ಮತ್ತು ಮಾರ್ಬಲ್ ಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಹರಿಯಾಣ ಮತ್ತು ರಾಜಸ್ಥಾನದ ಬಿಲ್ಡರ್ ಲಾಬಿಗೆ ಇಲ್ಲಿನ ಕಲ್ಲುಗಳು ಬೇಕೇ ಬೇಕು. ರಿಯಲ್ ಎಸ್ಟೇಟ್ ದಂಧೆ ನಡೆಸುವವರಿಗೂ ಕೂಡ ಇಲ್ಲಿನ ಜಾಗ ಬೇಕು. ಹಾಗೆ 100 ಮೀಟರ್ ಗಿಂತ ಕಡಿಮೆ ಇರೋದು ಬೆಟ್ಟನೇ ಅಲ್ಲ. ಇಂತಹದೊಂದು ಸುಳ್ಳನ್ನ ಸತ್ಯದ ತರಹ ಬಿಂಬಿಸಿ ಕಾನೂನಿನ ಮೂಲಕವೇ ಲೂಟಿಗೆ ದಾರಿ ಮಾಡಿಕೊಡಲಾಗಿದೆ. ಈ ನಿರ್ಧಾರದಿಂದ ಆಗುವ ಅನಾಹುತಗಳನ್ನು ನೆನೆಸ್ಕೊಂಡ್ರೇನೆ ಎದೆ ನಡುಗುತ್ತೆ. ಈಗಾಗಲೇ ದೆಹಲಿಯ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಪ್ರತಿ ಚಳಿಗಾಲದಲ್ಲೂ ಕೂಡ ದೆಹಲಿ ಒಂದು ಗ್ಯಾಸ್ ಚೇಂಬರ್ ಆಗಿ ಬದಲಾಗುತ್ತೆ. ಏರ್ ಕ್ವಾಲಿಟಿ ಇಂಡೆಕ್ಸ್ 400ರಿಂದ 500 ದಾಟಿ ಹೋಗುತ್ತೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡ್ತಾರೆ. ಜನ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಲಿಂಡರ್ ಹಾಕುವ ಪರಿಸ್ಥಿತಿ ಕೂಡ ಇದೆ. ಇಷ್ಟು ದಿನ ಅರಾವಳಿ ಬೆಟ್ಟಗಳು ರಾಜಸ್ಥಾನದ ಕಡೆಯಿಂದ ಬೀಸುವ ಧೂಳಿನ ಮಾರುತವನ್ನ ತಡೆದು ನಿಲ್ಲಿಸ್ತಾ ಇದ್ವು. ಈಗ ಆ ಬೆಟ್ಟಗಳನ್ನೇ ತೆಗೆದು ಬಿಟ್ರೆ ಮಾಲಿನ್ಯದ ಸ್ಫೋಟವಾಗುತ್ತೆ. ಥಾರ್ ಮರುಭೂಮಿಯ ಧೂಳು ನೇರವಾಗಿ ದೆಹಲಿ ಮತ್ತು ಹರಿಯಾಣಕ್ಕೆ ನುಗ್ಗುತ್ತೆ. ಉಸಿರಾಟದ ಸಮಸ್ಯೆಗಳು 10 ಪಟ್ಟು ಹೆಚ್ಚಾಗುತ್ತವೆ. ಇನ್ನು ಜಲಕ್ಷಾಮ ಕೂಡ ಉಂಟಾಗುತ್ತೆ. ಅರಾವಳಿ ಬೆಟ್ಟವನ್ನ ಕೊರೆದ್ರೆ ಮಳೆ ನೀರು ಇಂಗುವ ಜಾಗವೇ ಇಲ್ಲದಂತಾಗುತ್ತೆ. ಈಗಾಗಲೇ ಪಾತಾಳಕ್ಕೆ ಹೋಗಿರುವಂತಹ ಅಂತರ್ಜಲ ಮಟ್ಟ ಪೂರ್ತಿಯಾಗಿ ಬತ್ತಿ ಹೋಗುತ್ತೆ. ಗುರ್ಗಾಂವ್, ಫರೀದಾಬಾದ್ ನಂತಹ ಸಿಟಿಗಳಿಗೆ ಕುಡಿಯುವ ನೀರೇ ಸಿಗುವುದಿಲ್ಲ. ಇನ್ನು ತಾಪಮಾನ ಏರಿಕೆ. ಕಾಂಕ್ರೀಟ್ ಕಾಡುಗಳ ಮಧ್ಯೆ ಹಸಿರಾಗಿ ಉಳಿದಿದ್ದಂತಹ ಅರಾವಳಿ ನಾಶವಾದ್ರೆ ಉತ್ತರ ಭಾರತದ ಉಷ್ಣಾಂಶ ವಿಪರೀತ ಇರುತ್ತೆ. ಇದು ಕೇವಲ ಪರಿಸರದ ನಾಶವಲ್ಲ, ಇದು ಮನುಕುಲದ ಆತ್ಮಹತ್ಯೆ. ನೀವು ಅನ್ಕೊಂಡಿರಬಹುದು ಗಣಿಗಾರಿಕೆ ಅಂದ್ರೆ ಏನೋ ಸ್ವಲ್ಪ ಕಲ್ಲು ತೆಗೆಯೋದು ಅಂತ ಅಲ್ವಾ? ಆದ್ರೆ ವಾಸ್ತವದಲ್ಲಿ ಅದು ನಡೆಯೋದೇ ಬೇರೆ ರೀತಿಯಾಗಿ. ಮೊದಲಿಗೆ ಬೆಟ್ಟದ ಮೇಲಿರುವಂತಹ ಕಾಡನ್ನ ಕಡಿದು ಹಾಕ್ತಾರೆ. ನಂತರ ಡೈನಮೈಟ್ ಗಳನ್ನ ಇಟ್ಟು ಬೃಹತ್ ಸ್ಫೋಟವನ್ನ ಮಾಡ್ತಾರೆ. ಈ ಶಬ್ದಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ಮನೆಗಳು ಬಿರುಕು ಬಿಡುತ್ತವೆ. ಪ್ರಾಣಿಗಳು ಹೆದರಿ ಊರೊಳಗೆ ನುಗ್ಗುತ್ತವೆ. ಬೆಟ್ಟಗಳನ್ನ ಮೇಲಿಂದ ಕೆಳಗೆ ಮಾತ್ರವಲ್ಲ, ಭೂಮಿಯ ಹಾಳದವರೆಗೂ ಅಗೆಯಲಾಗುತ್ತೆ. ಎಲ್ಲಿಯವರೆಗೂ ಅಂದ್ರೆ ಅಂತರ್ಜಲ ಸಿಗೋವರೆಗೂ ಅಗೆದು ಆ ನೀರನ್ನ ಹೊರಗೆ ಪಂಪ್ ಮಾಡಿ ವಿಷಪೂರಿತ ರಾಸಾಯನಿಕವನ್ನ ಅಲ್ಲಿ ಬಿಡ್ತಾರೆ. 100 ಮೀಟರ್ ರೂಲ್ಸ್ ಬಳಸಿಕೊಂಡು 2 ದೊಡ್ಡ ಬೆಟ್ಟಗಳ ಮಧ್ಯೆ ಇರುವಂತಹ ಸಣ್ಣ ಬೆಟ್ಟವನ್ನ ಕೊರೆದಾಗ ಆ ದೊಡ್ಡ ಬೆಟ್ಟಗಳ ಬುಡವೇ ಅಲುಗಾಡೋಗುತ್ತೆ. ಭೂಕುಸಿತ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಇದು ಸುಸ್ಥಿರ ಅಭಿವೃದ್ಧಿ ಅಲ್ಲ, ಇದು ಸುಸ್ಥಿರ ವಿನಾಶ. ನಮ್ಮ ಕನ್ನಡಿಗರಿಗೆ ಅನಿಸಬಹುದು ಇದು ಯಾವುದೋ ದೆಹಲಿಯ ಸಮಸ್ಯೆ, ನಮಗ್ ಯಾಕೆ ಬೇಕು ಅಂತ. ಸ್ನೇಹಿತರೆ, ಹುಷಾರಾಗಿರ್ಬೇಕು. ಇದು ಕೇವಲ ಅರಾವಳಿಗೆ ಸೀಮಿತವಾದ ತೀರ್ಪಲ್ಲ, ಇದು ಒಂದು ಪ್ರೆಸಿಡೆಂಟ್ ಅಥವಾ ಮಾದರಿಯಾಗುತ್ತೆ. ನಾಳೆ ಇದೇ ಲಾಜಿಕ್ ಅನ್ನ ಇಟ್ಕೊಂಡು ನಮ್ಮ ಪಶ್ಚಿಮ ಘಟ್ಟಗಳಿಗೂ ಹುತ್ತು ತರಬಹುದು. ಈಗಾಗಲೇ ಕಸ್ತೂರಿ ರಂಗನ್ ವರದಿ ಜಾರಿಯಾಗದೆ ನೆನೆಗುದಿಗೆ ಬಿದ್ದಿದೆ. ನಮ್ಮಲ್ಲೂ ಮೈನಿಂಗ್ ಮಾಫಿಯಾ ಕಣ್ಣು ಪಶ್ಚಿಮ ಘಟ್ಟಗಳ ಕಾಡುಗಳ ಮೇಲಿದೆ. ನಾಳೆ ನಮ್ಮ ಸರ್ಕಾರಗಳು ಕೂಡ 100 ಮೀಟರ್ ಗಿಂತ ಕಡಿಮೆ ಇರುವಂತಹ ಪಶ್ಚಿಮ ಘಟ್ಟದ ಬೆಟ್ಟಗಳಿಗೆ ರಕ್ಷಣೆ ಇಲ್ಲ ಅಂತ ರೂಲ್ಸ್ ಮಾಡಿದ್ರೆ ನಮ್ಮ ಕಾವೇರಿ, ತುಂಗೆ, ಕೃಷ್ಣೆ ಹುಟ್ಟೋದಾದ್ರೂ ಎಲ್ಲೇ? ಮಲೆನಾಡು ಮರುಭೂಮಿ ಆಗೋದಕ್ಕೆ ಎಷ್ಟು ದಿನ ಬೇಕು? ಅರಾವಳಿಯಲ್ಲಿ ಆಗುತ್ತಿರುವುದು ಒಂದು ಎಚ್ಚರಿಕೆಯ ಗಂಟೆ. ಅಲ್ಲಿ ಬೆಟ್ಟಗಳನ್ನು ಉಳಿಸಿಕೊಳ್ಳದೆ ಇದ್ರೆ ಮುಂದಿನ ಸರದಿ ನಮ್ಮದೇ ಆಗುತ್ತೆ. ಇನ್ನು ಸದ್ಯಕ್ಕೆ ಸಮಾಧಾನದ ವಿಚಾರ ಏನಂದ್ರೆ ಜನ ಸುಮ್ಮನೆ ಕೂತಿಲ್ಲ. ಸೇವ್ ಅರಾವಳಿ ಅನ್ನೋ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪರಿಸರವಾದಿಗಳು, ವಿದ್ಯಾರ್ಥಿಗಳು, ಸಾಮಾನ್ಯ ಜನರು ಸುಪ್ರೀಂ ಕೋರ್ಟ್ ನ ಈ ಆದೇಶವನ್ನ ಪರಿಶೀಲನೆ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ವ್ಯಾಖ್ಯಾನವನ್ನ ಬದಲಿಸಬೇಕು. ಬೆಟ್ಟ ಅಂದ್ರೆ ಬೆಟ್ಟನೇ, ಅದಕ್ಕೆ ಹೈಟ್ ಲಿಮಿಟ್ ಇರಬಾರದು. ಅದು 10 ಮೀಟರ್ ಇರಲಿ ಅಥವಾ 1000 ಮೀಟರ್ ಇರಲಿ, ಈ ಪ್ರಕೃತಿಯನ್ನ ಮುಟ್ಟುವ ಹಕ್ಕು ಯಾರಿಗೂ ಇಲ್ಲ ಅನ್ನೋದು ಹೋರಾಟಗಾರರ ವಾದವಾಗಿದೆ. ಹಾಗಾದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಟ್ರೆಂಡ್ ಮಾಡಬೇಕು. ಇದು ಕೇವಲ ನಾರ್ತ್ ಇಂಡಿಯಾದ ಸಮಸ್ಯೆಯಲ್ಲ, ಇದು ಇಡೀ ಭಾರತದ ಸಮಸ್ಯೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ನಮ್ಮ ಧ್ವನಿ ಸರ್ಕಾರದ ಕಿವಿಗೂ ಕೂಡ ಮುಟ್ಟಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಭೂಮಿ ನಮಗೆ ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದಿಲ್ಲ, ನಮ್ಮ ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬದಲಾಗುತ್ತವೆ. ಮೈನಿಂಗ್ ಮಾಡಿ ಕೋಟಿ ಕೋಟಿ ಗಳಿಸುವವರು ಸತ್ತು ಹೋದ್ಮೇಲೆ ದುಡ್ಡು ತಗೊಂಡು ಹೋಗಲ್ಲ, ಆದ್ರೆ ಅವರು ಮಾಡಿ ಹೋದಂತಹ ಪಾಪದ ಫಲಗಳನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸಬೇಕಾಗತ್ತೆ. ಆಕ್ಸಿಜನ್ ಇಲ್ಲದ, ನೀರಿಲ್ಲದ ಬೋಳು ಬೆಟ್ಟಗಳ ನೋಡಿ ಅವರು ನಮಗೆ ಶಾಪ ಹಾಕುವ ಮುನ್ನ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಏನನ್ಸುತ್ತೆ? ಅಭಿವೃದ್ಧಿಯ ಹೆಸರಲ್ಲಿ ಬೆಟ್ಟಗಳನ್ನ ಕಡಿಯೋದು ಸರಿನಾ? ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡುತ್ತವೆ? ಜನರ ಪರವಾಗಿದ್ಯಾ ಅಥವಾ ಉದ್ಯಮಿಗಳ ಪರವಾಗಿದ್ಯಾ? 200 ಮೀಟರ್ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.